ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಹಿಂದಿನ ವೀಡಿಯೋದಲ್ಲಿ ನಾನು ಪಾರ್ಟ್ 1 ಆಗಿ ಎಲ್ಲ ಡಿಸ್ಟ್ರಿಕ್ಟ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದನ್ನು ಸಾಲ್ವ್ ಮಾಡಿದ್ದೇನೆ. ಆ PDF-ಅನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ. ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕನ್ನು ಕೊಟ್ಟಿರ್ತೇನೆ. ದಯವಿಟ್ಟು ಜಾಯ್ನ್ ಆಗೋರು ಜಾಯ್ನ್ ಆಗಿ, ಆಯಿತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ 2 ಆಗಿ ಉಳಿದಿರೋ ಡಿಸ್ಟ್ರಿಕ್ಟನ್ನು ಆಲ್ಮೋಸ್ಟ್ ಫಸ್ಟ್ ವೀಡಿಯೋದಲ್ಲಿ ನಾನು ಅರೌಂಡ್ 16 ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. ಈಗ ಉಳಿದಿರೋ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಪ್ಲಸ್ 3 ಮಾಡಲ್ ಕ್ವಶನ್ ಪೇಪರ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಅಲ್ಲಿಗೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಆಗುತ್ತೆ ಆ್ಯಂಡ್ ಆಲ್ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ನೀವು ನೋಡಿ, ಅಲ್ಲಿ 16 ಇಲ್ಲಿ ಈ ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ 16 ಇದನ್ನು ಹೇಳಿದ್ದೆ ನಾನು ಆಲ್ರೆಡಿ. ಇದನ್ನು ಫಸ್ಟಿಗೆ ಹೇಳಿದ್ದೇನೆ, ಕರೆಕ್ಟಾ. ಸೊ ಅದು ಬಿಟ್ಟು ಇಲ್ಲಿರುವಂಥದ್ದು ನೋಡಿ, ಇಲ್ಲಿ 1 2 3 16 ಅಂದರೆ 17 18 19 20 ದೆನ್ 21 22 23 24 25 26 27 ಆಲ್ಮೋಸ್ಟ್ 27 ಡಿಸ್ಟ್ರಿಕ್ಟ್ನ ಎಲ್ಲ ಕ್ವಶನ್ ಪೇಪರ್ನ MCQ ಸಾಲ್ವ್ ಆಗುತ್ತೆ. ಪ್ಲಸ್ 3 ಟೋಟಲ್ 30 ಸ್ಟೂಡೆಂಟ್ಸ್ 30 ಕ್ವಶನ್ ಪೇಪರ್ ಅಂತ ಹೇಳಿದ್ರೆ 5 3s 15 150 ಕ್ವಶನ್ಸ್ಗಳು ಕವರ್ ಆಗಿದೆ. ಇದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ಬಿಕಾಸ್ ಅದನ್ನು ಯಾವುದು ಮಾಡಲ್ ಕ್ವಶನ್ ಪೇಪರಲ್ಲಿದೆ ಅದನ್ನು ಸೇಮ್ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ, ಆಯಿತಾ. ಸೊ ಈ ವಿಡಿಯೋದಲ್ಲಿ ನಾನು ಇದ್ರದ್ದು ಆನ್ಸರ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಗೆ ಎಂಡ್ ಆಗಿರೋದು, ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು. ಎಲ್ಲಿಂದ ಅಲ್ಲಿ ನಾನು ಅನ್ಕೋತಾರೆ ಕೊಪ್ಪಳದಲ್ಲಿ ಎಂಡ್ ಆಗಿದೆ. ಇಲ್ಲಿ ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ ಆ್ಯಂಡ್ ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ. ಅದು ಬಿಟ್ಟು ಮೇಲ್ಗಡೆ 2 ಬಾಗಲಕೋಟೆದು ಆ್ಯಕ್ಚುಲಿ ನಾನು ಕಳಿಸಿರೋ ಕ್ವಶನ್ ಪೇಪರ್ ಇಲ್ಲಿ ಅದರಲ್ಲೇ ಆನ್ಸರ್ ಇದೆ, ಬಟ್ ಆದರೂ ಕೂಡ ನಾನು ಸಪ್ರೇಟಾಗಿ ಬರೆದಿದ್ದೀನಿ. ಬಾಗಲಕೋಟೆ, ಬಳ್ಳಾರಿ ಮತ್ತು ವಿಜಯನಗರ ಇದು. ಅದಾದ ಮೇಲೆ ಬಿಟ್ಟು 3 ಮಾಡಲ್ ಕ್ವಶನ್ ಪೇಪರ್, 3 ಮಾಡಲ್ ಕ್ವಶನ್ ಪೇಪರ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 3 ಇವು 3ಅನ್ನು ಮಾಡಿದ್ದೇನೆ ಸ್ಟೂಡೆಂಟ್ಸ್. ಇಲ್ಲಿಗೆ ನಿಮ್ಮ ಎಲ್ಲ ಡಿಸ್ಟ್ರಿಕ್ಟ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗಿದೆ. ಮಾಡಲ್ ಕ್ವಶನ್ ಪೇಪರ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗಿದೆ, ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನು ಅಂದ್ಕೊಂಡಿದ್ದೇನೆ, ಉಳಿದಿರೋ ಚಾಪ್ಟರ್ನ 2-3 ಮಾರ್ಕ್ಸ್ನ ಕ್ವಶನ್ನ ಲಿಸ್ಟ್ ಮಾಡಬೇಕಂತಿದ್ದೇನೆ. ಆರ್ ಎಲ್ಸ್ ನಿಮಗೆ MCQ ಬೇಕು ಸರ್, ಉಳಿದೆಲ್ಲ ಡಿಸ್ಟ್ರಿಕ್ಟ್ನ MCQ ಪ್ಲಸ್ 3 ಮಾಡಲ್ ಕ್ವಶನ್ ಪೇಪರ್ನ MCQ ಬೇಕಂತಿದ್ರೆ ಅದನ್ನೇ ಮಾಡ್ತೇನೆ, ಆಯಿತಾ. ಜಸ್ಟ್ ಆನ್ಸರ್ನ ಕೊಡ್ತೇನೆ. ಕ್ವಶನ್ ಪೇಪರ್ನ ಆಲ್ರೆಡಿ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ. ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಸೇಮ್ ಕ್ವಶನ್ಸ್ ಬರದೇ ಇದ್ದರು ಅಟ್ಲೀಸ್ಟ್ ಒಂದು 2 ಕ್ವಶನ್ಸ್ ಆದರೂ 150ಅಲ್ಲಿ ಒಂದು 2 to 3 ಕ್ವಶನ್ಸ್ ಬಂದರೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನಾಗುತ್ತೆ, 3 ಕ್ವಶನ್ಸನ್ನು ಬರೆದಾದ್ಮೇಲೆ ಸೇಮ್ ಕ್ವಶನ್ಸ್ ರಿಪೀಟ್ ಆದರೆ ಅಥವಾ ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜಸ್ ಆದರೆ ದಯವಿಟ್ಟು ಸ್ಟೂಡೆಂಟ್ಸು ಓನ್ಲಿ ಬೈ ಹಾರ್ಟ್ ಮಾಡಬೇಡಿ, ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜಸ್ಗಳಿದ್ದರೆ ಅಥವಾ ಕ್ವಶನಲ್ಲಿ ಕೇಳೋ ಟೈಪ್ ಚೇಂಜಸ್ ನೀವು ಆನ್ಸರ್ ಮಾಡುವಂಥ ಪೊಸಿಷನಲ್ಲಿ ಇರಬೇಕು. ಅವ್ರು 150 ಕ್ವಶನ್ಸಲ್ಲಿ ಅಟ್ಲೀಸ್ಟ್ ಒಂದು 2 to 3 ಕ್ವಶನ್ಸ್ ಬಂದರೆ ಇನ್ನು ಉಳಿದ 2 ಕ್ವಶನ್ಸ್ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ವೈ ಬಿಕಾಸ್ ಅಲ್ಲಿ ಮೇಲ್ಗಡೆ ನಿಮಗೆ ಕೊಟ್ಟಿರ್ತಾರೆ ಆನ್ಸರ್ಸನ್ನು. ಉಳಿದಿರೋ 2ರಲ್ಲಿ ನೀವು ಆಲ್ಮೋಸ್ಟ್ ಇದು ಮಾಡ್ಬೋದು, ಗೆಸ್ ಮಾಡ್ಬೋದು, ಅದೇನು ಮಿಸ್ಟೇಕ್ ಆಗೋದಿಲ್ಲ. ಸೊ ಆ ಲೆಕ್ಕದಲ್ಲಿ ನಾನು ಈ 150 ಕ್ವಶನ್ಸನ್ನು ಮಾಡಿದ್ದೇನೆ, ಆಯಿತಾ. ನೆಕ್ಸ್ಟ್ MCQ ಬೇಕಾ ಅಥವಾ ಉಳಿದಿರೋ ಚಾಪ್ಟರ್ನ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಬೇಕಾ ಹೇಳಿ ನಿಮಗೆ, ಓಕೆ. ಸೊ ಅಂದರೆ ಫಿಸಿಕ್ಸಲ್ಲಿ ನಾನು ಕೆಲವೊಂದು ಬಿಟ್ಟಿದ್ದೇನೆ. ಈಗ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸು, ವೇವ್ ಆಪ್ಟಿಕ್ಸ್ ಬಿಟ್ಟಿದ್ದೇನೆ, ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಬಿಟ್ಟಿದ್ದೇನೆ. ಅವು 3 ಚಾಪ್ಟರ್ ಬೇಕು ಅಂತಿದ್ರೆ ಅದನ್ನು ಅಪ್ಲೋಡ್ ಮಾಡ್ತೇನೆ. 2 or 3 ಮಾರ್ಕ್ಸ್ ಇದು. ಮತ್ತು ಆಲ್ಟರ್ನೇಟಿಂಗ್ ಕರೆಂಟಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ನಾನು ಮಾಡೋದಿಲ್ಲ, ಆಯಿತಾ. ಸೊ MCQ ಬೇಕಾ ಅಥವಾ ಇದ್ರ ಉಳಿದಿರೋ ಚಾಪ್ಟರ್ಸ್ನ 2 or 3 ಮಾರ್ಕ್ಸ್ ಕ್ವಶನ್ಸ್ ಬೇಕಂತಿದ್ರೆ ದಯವಿಟ್ಟು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಬೇಕಾಗಿರೋದು ನಾನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗೆ ನೀವು ಡಿಸ್ಟ್ರಿಕ್ಟ್ ಪೇಪರ್ನ ರೆಫರ್ ಮಾಡಿ, ಅಲ್ಲಿ ನಿಮಗೆ ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ, ಓಕೆ. ಇನ್ ಕೇಸ್ ನನಗೆ ಯಾವ್ದಾರು ಎಲ್ಲ ಡಿಸ್ಟ್ರಿಕ್ಟ್ನ ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಯಾವ ಚಾಪ್ಟರಿಂದ ಬರ್ತಾ ಇದೆ ಅದರದ್ದು ಫಾರ್ಮುಲಾವನ್ನು ಅಪ್ಲೋಡ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅಂದರೆ ಇದರಲ್ಲಿ ನಮ್ಮ ಗ್ರೂಪಲ್ಲಿ ಅದರ PDF-ಅನ್ನು ಶೇರ್ ಮಾಡ್ತೇನೆ, ಓಕೆ ಸ್ಟೂಡೆಂಟ್ಸ. ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇದರದ್ದು PDF-ಅನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಬೇಕಾದವರು ದಯವಿಟ್ಟು ಬೇಗ ಆದಷ್ಟು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆ ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ. ಯಾಕಂದರೆ ಇದ್ರ ಹಿಂದುಗಡೆ ತುಂಬ ಹಾರ್ಡ್ ವರ್ಕ್ ಇದೆ ಸ್ಟೂಡೆಂಟ್. ಸುಮ್ಮನೆ ಇದು ಡೈರೆಕ್ಟಾಗಿ ಬಂದಿರಲಿಲ್ಲ. ಎಲ್ಲದನ್ನು ನೋಡಬೇಕು, ಎಲ್ಲ ಕ್ವಶನ್ಸನ್ನು ನೋಡಬೇಕು, ಅದರ ಆನ್ಸರ್ನ ನೋಡಬೇಕು, ಎಲ್ಲ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ನ ನೋಡಬೇಕು, ಮಾಡಲ್ ಕ್ವಶನ್ ಪೇಪರ್ನ ನೋಡಬೇಕು. ಇದ್ರ ಹಿಂದುಗಡೆ ತುಂಬ ಹಾರ್ಡ್ ವರ್ಕ್ ಇದೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೇಕಾದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಲವ್ ಯು ಆಲ್. ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಅಂಟಿಲ್ ದ್ಯಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.